ಇವತ್ತು ಕರ್ನಾಟಕದಾದ್ಯಂತ ನಾವೆಲ್ಲರೂ ಕೂಡ ಸಂಭ್ರಮ ಪಡುವಂಥ ದಿವಸ. ಯಾಕೆಂದರೆ ಕನ್ನಡ ನಾಡಿನಲ್ಲಿ ಸಮರಸಿಂಹ ಟಿ ಎ ನಾರಾಯಣಗೌಡರು ಕನ್ನಡದ ಕಣ್ಮಣಿ. ಈಗಾಗಲೇ ಕರ್ನಾಟಕದಾದ್ಯಂತ ನೆಲ ಜಲ ಕನ್ನಡದ ಯಾವುದೇ ಉದ್ಯೋಗ ವಿಷಯ ಇರ್ಬೋದು, ಯಾವುದಾದ್ರೂ ಒಂದು ಸಮಸ್ಯೆ ಬಂದಲ್ಲಿ ನಾಡಿನಾದ್ಯಂತ ಮೊದಲ ಬಾರಿಗೆ ಸರ್ಕಾರಕ್ಕೆ ಇರ್ಬೋದು, ಅಲ್ಲ ಗಡಿ ಪ್ರದೇಶದಲ್ಲಿರ್ಬೋದು, ಯಾವುದೇ ಕಾರಣದಲ್ಲಿ ಎಂತಾದರೂ ಒಂದು ಕನ್ನಡದ ವಿಷಯದಲ್ಲಿ ಬಂದಾಗ ಮೊದಲನೇದಾಗಿ ಧ್ವನಿ ಎತ್ತುವವರು ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರ ರಕ್ಷಣಾ ವೇದಿಕೆ. ಈ ಸಂದರ್ಭದಲ್ಲಿ ಸನ್ಮಾನ್ಯ ನಾರಾಯಣಗೌಡರ ಹುಟ್ಟುಹಬ್ಬ, ಅದು ಕೂಡ 60ನೇ ಈ ಒಂದು ಹುಟ್ಟುಹಬ್ಬದ ಸಡಗರದಂದು ಇವತ್ತು ನಾವೆಲ್ಲರೂ ಕೂಡ ಮಂಗಳೂರಿನ ಜಿಲ್ಲೆಯಲ್ಲಿ ಇರುವಂಥ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ, ಅದೇ ರೀತಿ ಆಟೋ ಘಟಕ, ಅದೇ ರೀತಿ ಉಳ್ಳಾಲದ ನಮ್ಮ ಘಟಕ, ಅದೇ ರೀತಿ ಬಂಟ್ವಾಳ ಘಟಕ ಹಾಗೂ ಎಲ್ಲ ನಾರಾಯಣಗೌಡರ ಸನ್ಮಿತ್ರರಾದ ನಾರಾಯಣಗೌಡರ ಎಲ್ಲ ಹಿತೈಷಿಗಳು, ಬಂಧುವರ್ಗ, ರಕ್ಷಣಾ ವೇದಿಕೆಯ ಎಲ್ಲ ಕರವೇ ಸದಸ್ಯರು ಇವತ್ತು ಸೇರಿ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ ಕಳೆದ 20 ವರ್ಷಗಳಿಂದ ನಿರಂತರವಾಗಿ ಸಾಮಾಜಿಕವಾಗಿ ಸೇವೆ ಮಾಡುವಂಥ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ನ ಒಂದು ಸೇವಾ ಆಶ್ರಮ, ಸೇವಾ ವೃದ್ಧಾಶ್ರಮ ಇವತ್ತು ನಮ್ಮ ಕುಡುಪು ಪ್ರದೇಶದಲ್ಲಿರುವಂಥ ಈ ಒಂದು ವೃದ್ಧಾಶ್ರಮದಲ್ಲಿ ವಯೋವೃದ್ಧರಿಗೆ ಹಣ್ಣು ಹಂಪಲುಗಳು ನೀಡಿ ಹಾಗೂ ದಿನನಿತ್ಯದ ದಿನಸಿ ಸಾಮಗ್ರಿಗಳನ್ನು ನೀಡುವಲ್ಲಿ ನಮ್ಮ ಉಳ್ಳಾಲ ಘಟಕ, ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕರವೇ ಬಂಧು ಮಿತ್ರರ ಸಹಕಾರದೊಂದಿಗೆ ಇವತ್ತು ನಾವು ನಾರಾಯಣಗೌಡರ ಹುಟ್ಟುಹಬ್ಬವನ್ನು ವಿಶೇಷ ರೀತಿಯಲ್ಲಿ ಆಚರಿಸ್ತಾ ಇದ್ದೀವಿ. ನಾಡಿನಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಹೋರಾಟದ ಮುಖಾಂತರ ದಿನನಿತ್ಯ ನಾವು ಹೋರಾಟದಲ್ಲಿರುವಂಥ ಈ ಒಂದು ನಾರಾಯಣಗೌಡರ ಈ ಒಂದು ರಕ್ಷಣಾ ವೇದಿಕೆ ಪಡೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮಾಚರಣೆಯೊಂದಿಗೆ ವಿವಿಧ ಸಾಂಸ್ಕೃತಿಕ, ಸಾಮಾಜಿಕ, ಅದೇ ರೀತಿ ಸೇವಾ ಮನೋಭಾವದೊಂದಿಗೆ ನಾಡಿನಾದ್ಯಂತ ನಾರಾಯಣಗೌಡರ ಒಂದು ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ, ಯಾಕೆಂದರೆ ಇವತ್ತು ಹುಟ್ಟುಹಬ್ಬ ಯಾರಾದರೂ ಆಚರಿಸ್ತಾರೆ, ಯಾವುದಾದ್ರೂ ಮೋಜು ಮಸ್ತಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸುವಂಥ ಎಷ್ಟೋ ಜನಗಳು ನಾವು ನೋಡಿದ್ವಿ. ಆದರೆ ನಾರಾಯಣಗೌಡರು ಸತತವಾಗಿ ತನ್ನ ಪ್ರತಿಯೊಂದು ವರ್ಷವನ್ನು ಕೂಡ ತನ್ನ ಬಡಬಗ್ಗರಿಗೆ, ಅದೇ ರೀತಿ ರಕ್ಷಣಾ ವೇದಿಕೆಯಲ್ಲಿರುವಂಥ ಹಿರಿಯರ ಒಟ್ಟಿಗೆ ಕಾರ್ಯಕರ್ತರೊಂದಿಗೆ, ಅದೇ ರೀತಿ ಜಿಲ್ಲೆಯಲ್ಲಿರುವಂಥ ಎಲ್ಲ ಕಾರ್ಯಕರ್ತರು ಎಲ್ಲರೂ, ಆಯಾ ಜಿಲ್ಲೆಯಲ್ಲಿರುವಂಥ ಎಲ್ಲ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು ಎಲ್ಲರ ಸೇರ್ಪಡೆಯೊಂದಿಗೆ ಆ ಒಂದು ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ವೃದ್ಧರ ಒಂದು ಆರೈಕೆಯೊಂದಿಗೆ ಇರ್ಬೋದು, ಅಲ್ಲ ಸಾಮಾಜಿಕವಾಗಿರುವಂಥ ಒಂದು ಜನಗಳನ್ನು ಗುರುತಿಸುವಲ್ಲಿ ಇರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿರುವಂಥ ಹಿರಿಯರನ್ನು ಗುರುತಿಸುವ ಮುಖಾಂತರ ಇರ್ಬೋದು, ಕವಿಗಳನ್ನು, ಅದೇ ರೀತಿ ಬೇರೆ ಬೇರೆ ನಮ್ಮ ಈ ನಾಡಿಗೆ ಸಂಬಂಧಪಟ್ಟಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿರುವಂಥ ಸಾಮಾಜಿಕ ಸೇವಾ ಕಾರ್ಯಕರ್ತರನ್ನು ಗೌರವಿಸುವ ಮೂಲಕ, ಹಿರಿಯರನ್ನು ಗೌರವಿಸುವ ಮೂಲಕ, ಅದೇ ರೀತಿ ನಮ್ಮ ದೇಶಕ್ಕೆ ಸೇವೆ ಮಾಡಿದಂಥ ಸೇನಾನಿಗಳನ್ನು ಗೌರವಿಸುವ ಮೂಲಕ, ಅದೇ ರೀತಿ ಹಿರಿಯ ಕವಿಗಳಿರ್ಬೋದು, ಬೇರೆ ಬೇರೆ ಸಾಮಾಜಿಕ ಹೋರಾಟಗಳನ್ನು ಗುರುತಿಸಿರುವಂಥ ಎಲ್ಲ ಪ್ರಮುಖರನ್ನು ಗೌರವಿಸಿ ಅಭಿನಂದಿಸುವ ಮೂಲಕ ಅವರು ತಮ್ಮ ಹುಟ್ಟುಹಬ್ಬವನ್ನು ಸಂಭ್ರಮಿಸುತ್ತಿದ್ದಾರೆ. ಇವತ್ತು ನಾರಾಯಣಗೌಡರು, ನಿನ್ನೆ ನಾನು ಹೇಳಿದೆ, ಇವತ್ತು ರಾಜ್ಯದಾದ್ಯಂತ ಆಗುವಂಥ ದೊಡ್ಡ ಮಟ್ಟದ ಕಾರ್ಯಕ್ರಮ ಬೆಂಗಳೂರಲ್ಲಿ ಇವತ್ತು ಸಾಂಸ್ಕೃತಿಕ ಮತ್ತು ಅದೇ ರೀತಿ ಸಾಮಾಜಿಕ ಸೇವಾ ಕಾರ್ಯಕ್ರಮ ಇವತ್ತು ಆಗ್ತಾ ಇದೆ. ಆ ಕಾರ್ಯಕ್ರಮಕ್ಕೆ ನಾವು ಪಾಲ್ಗೊಳ್ತಾ ಇಲ್ಲ, ಯಾಕಂದರೆ ನಾವು ಮಂಗಳೂರಲ್ಲೇ ನಮ್ಮ ಎಲ್ಲ ಕಾರ್ಮಿಕ ವರ್ಗ ಇರ್ಬೋದು, ಆಟೋ ಘಟಕದ ಕಾರ್ಮಿಕರಿರ್ಬೋದು, ಅದೇ ರೀತಿ ನಮ್ಮ ಎಲ್ಲ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಸಿಕೊಂಡಂಥವ್ರು ಎಲ್ಲರೂ ಕೂಡ ಇವತ್ತು ನಾವು ನಮ್ಮ ಕುಡುಪು ಪ್ರದೇಶದಲ್ಲಿರುವಂಥ ನಮ್ಮದೇ ಟ್ರಸ್ಟ್ನ ಕಾರ್ಯಕ್ರಮವಾಗಿ ನಮ್ಮ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ನಲ್ಲೇ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವೆಲ್ಲ ಈ ಒಂದು ಕಾರ್ಯಕ್ರಮವನ್ನು ಸಂಭ್ರಮಿಸ್ತೇವೆ ಅಂತೇಳಿ ನಿನ್ನೆ ನಾರಾಯಣಗೌಡರು ಹೇಳಿದಾಗ ಭಾರಿ ಸಂತೋಷಪಟ್ಟರು. ಯಾಕೆಂದರೆ ಅವರು ಯಾವತ್ತೂ ಒಂದು ಕಟ್ಟಕಡೆ ಅಂತ ವ್ಯಕ್ತಿಗಳನ್ನು ಒಂದು ತಾವು ಆಧಾರದಿಂದ ನೋಡುವಂಥ ವಿಷಯದಲ್ಲಿ ಯಾವತ್ತೂ ಅವರು ತಮ್ಮ ಗಮನವನ್ನು ತೆಗಿತಾರೆ. ಭಾಳ ಸಂತೋಷಪಟ್ಟರು. ಯಾಕೆಂದರೆ ಅಲ್ಲಿ ಹೋಗಿ ನಾವು ಸಂಭ್ರಮಿಸೋಕ್ಕಿಂತ ನಮ್ಮ ನಾಡಿನಲ್ಲಿ, ನಮ್ಮ ಪರಿಸರದಲ್ಲಿರುವಂಥ ಒಂದು 10 ಜನಕ್ಕಾದರೂ ನಾವು ಏನಾದರೂ ಒಂದು ಸೇವೆ ಮಾಡಿ 4 ಜನಕ್ಕೆ ಮಾದರಿಯಾಗುವ ಕೆಲಸವನ್ನು ಮಾಡಿದಾಗ ಅದು ಪ್ರತಿಯೊಬ್ಬರಿಗೂ ಒಂದು ಪ್ರಶಂಸೆ ಆಗ್ತದೆ, 4 ಜನಕ್ಕೆ ಮಾದರಿ ಆಗ್ತದೆ ಅಂತೇಳಿ ಹೇಳುವಂಥ ಒಂದು ಒಳ್ಳೆಯ ಮಾತನ್ನು ಹೇಳಿದರು. ಆದ ಕಾರಣ ಇವತ್ತಿನ ಈ ಒಂದು ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನಾವೀಗ ಪ್ರಪ್ರಥಮವಾಗಿ ಇವತ್ತು ನಮ್ಮ ಮಗವೀರ ಸಮಾಜದಲ್ಲಿ, ಅದೇ ರೀತಿ ಒಂದು ಕ್ಷೇತ್ರದ ಮುಕ್ತೇಶ್ವರಾಗಿದ್ದು, ನಮ್ಮ ಊರ ಮಾರಿಯಮ್ಮ ಕ್ಷೇತ್ರ ಮುಕ್ತೇಶ್ವರಾಗಿರುವಂಥ ನಮ್ಮ ಉಚ್ಚಿಲ ಮಹಾಲಕ್ಷ್ಮಿ ಕ್ಷೇತ್ರದ ಕೂಡ ಒಂದು ಮುಖ್ಯ ಒಂದು ಕಾರ್ಯನಿರ್ವಹಣೆಯಲ್ಲಿ ಇರುವಂಥ ನಮ್ಮ ಮೆಂಡಣ್ಣವರು ಬಂದಿದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ. ಅದೇ ರೀತಿ ಮುಖ್ಯವಾಗಿ ನಮ್ಮ ಬಂಟ್ವಾಳ ತಾಲೂಕು ಅಧ್ಯಕ್ಷರಾಗಿ ವಿವಿಧ ಕಾರ್ಯಕ್ರಮಗಳಲ್ಲಿ ನಮ್ಮ ನಿರಂತರವಾಗಿ ಸಹಕಾರ ಮಾಡುತ್ತಿರುವಂಥ ಜಲೀಲ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಮುಖ್ಯವಾಗಿ ಸ್ವಾಗತಿಸ್ತಿದ್ದೇನೆ. ಅದೇ ರೀತಿ ಉಳ್ಳಾಲ ಘಟಕದಲ್ಲಿ ಸಕ್ರಿಯವಾಗಿದ್ದು ಪ್ರತಿಯೊಂದು ಯುವಕರೊಂದಿಗೆ ನಿರಂತರವಾಗಿ ವನ ಮಹೋತ್ಸವ ಇರ್ಬೋದು, ಬೇರೆ ಬೇರೆ ನಮ್ಮ ಕನ್ನಡದ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಒಂದು ಒತ್ತು ಕೊಟ್ಟು ಇವತ್ತಿನ ಕಾರ್ಯಕ್ರಮ ಕೂಡ ಮುಖ್ಯವಾಗಿ ಪ್ರೇರೇಪಣೆ ಮಾಡಿದಂಥ ನಮ್ಮ ಮುಖ್ಯವಾಗಿ ಫೈರೋಜ್ ಅಹಮದ್ ಅವರು ಕೂಡ ನಮ್ಮ ಉಳ್ಳಾಲ ಘಟಕದ ಅಧ್ಯಕ್ಷರಾಗಿ ವಿವಿಧ ಕಾರ್ಯಕರ್ತರೊಂದಿಗೆ ಬಂದಿದ್ದಾರೆ. ಅದೇ ರೀತಿ ಇನ್ನೊಬ್ಬರು ನಮ್ಮ ಮುಖ್ಯ ಹಿರಿಯ ರಕ್ಷಣಾ ವೇದಿಕೆಯ ಮುಖ್ಯವಾಗಿ ನಮಗೆ ಯಾವಾಗಲೂ ನಮ್ಮೊಟ್ಟಿಗೆ ನಿರಂತರವಾಗಿ ತೊಡಗಿಸಿಕೊಳ್ಳುವಂಥ ಅಮೀದ್ ಉಲ್ಲಾಲ್ ಅವರಿದ್ದಾರೆ. ಅದೇ ರೀತಿ ಇನ್ನೋರ್ವ ನಮ್ಮ ಒಟ್ಟಿಗೆ ಸದಸ್ಯರಾಗಿರುವಂಥ ಫೈಜಲ್ ಅವರಿದ್ದಾರೆ. ಅದೇ ರೀತಿ ಬಶೀರ್ ಅವರಿದ್ದಾರೆ.
ಹಾಗೂ ಮುಖ್ಯವಾಗಿ ಆಟೋ ಘಟಕ, ಯಾಕೆಂದರೆ ನಾವು ಈಗ ನಿತ್ಯ ನಿರಂತರವಾಗಿ ಯಾವುದೇ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ದೊಡ್ಡ ಮಟ್ಟದ ಯಶಸ್ವಿ ಆಗುವಾಗ ಅದರ ಮುಖ್ಯ ಪಾಲು ವರ್ಗ ನಮ್ಮದು ಆಟೋ ಘಟಕ. ಆಟೋ ಘಟಕ ಅಂದರೆ ಆಟೋ ಘಟಕದವರಿಗೆ ಪ್ರೀತಿ ನಿರಂತರವಾಗಿ ನಮ್ಮ ರಕ್ಷಣಾ ವೇದಿಕೆ ಯಾವುದೋ ಒಂದು ಹೋರಾಟ ಇರ್ಬೋದು, ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅವರು ತೊಡಗಿಸಿಕೊಳ್ಳುವಾಗ ನಾರಾಯಣಗೌಡರು ಯಾವಾಗಲೂ ಇರ್ತಾರೆ. ಯಾಕೆಂದರೆ ಕಾರ್ಮಿಕ ಘಟಕ ಅದು ಆಟೋ ಘಟಕದಲ್ಲಿ ಮುಖ್ಯವಾಗಿ ಎಲ್ಲ ರಾಜ್ಯದಂತ ಮುಖ್ಯ ಪಾಲ್ಗಾರಿಕೆ. ಅದೇ ರೀತಿ ನಮ್ಮ ಉಳ್ಳಾಲ, ಮಂಗಳೂರು ಎಲ್ಲ ಕಡೆಯಲ್ಲಿ ಇರುವಂಥ ಒಂದು ಮುಖ್ಯವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಆಟೋ ಘಟಕದ ಸಹಕಾರ ಯಾವತ್ತಿದೆ. ಅವತ್ತು ಜೆರಾಲ್ಡ್ ಅವರು ಬಂದಿದ್ದಾರೆ. ಅವರು ಆಟೋ ಘಟಕದ ಮಾಜಿ ಅಧ್ಯಕ್ಷರು ಹಾಗೆ ಸಕ್ರಿಯವಾಗಿ ಅವರ ರಕ್ಷಣಾ ವೇದಿಕೆಯ ಕಾರ್ಯಕರ್ತರ ಮುಖ್ಯವಾಗಿ ಸಹಕಾರ ಕೊಡುವಂಥವರು ಜೆರಾಲ್ಡ್ ಅವರು ಬಂದಿದ್ದಾರೆ. ಅದೇ ರೀತಿ ಮುಖ್ಯವಾಗಿ ನಮ್ಮದು ದಾಸ್ ಚಾರಿಟಬಲ್ ಸೇವಾ ಟ್ರಸ್ಟ್, ಅದೇ ರೀತಿ ನಮ್ಮ ಟ್ರಸ್ಟ್, ಅದೇ ರೀತಿ ನಮ್ಮ ಉಳ್ಳಾಲ, ಮಂಗಳೂರು ಎಲ್ಲದಕ್ಕೂ ಮುಖ್ಯವಾಗಿ ಮಂಗಳೂರು ಘಟಕದಲ್ಲಿ ಮುಖ್ಯ ಕಾರ್ಯನಿರ್ವಾಹಕರಾಗಿ ಕಾರ್ಯಾಧ್ಯಕ್ಷರಾಗಿರುವಂಥ ನಮ್ಮ ಮೆಲುವಿನವರಿದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಸಹಕಾರ ಕೊಟ್ಟು ನಮ್ಮೊಟ್ಟಿಗೆ ಬಂದಿದ್ದಾರೆ. ಅದೇ ರೀತಿ ಮುಖ್ಯವಾಗಿ ನಮ್ಮ ಬೇರೆ ನಮ್ಮ ಸಿಬ್ಬಂದಿಗಳು, ದಾಸ್ ಚಾರಿಟಬಲ್ ಸೇವಾ ಟ್ರಸ್ಟ್ನ ನಮ್ಮ ದಾಸ್ ಪ್ರಮೋಷನ್ ಸಂಸ್ಥೆಯ ಸಿಬ್ಬಂದಿ ವರ್ಗ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜೊತೆಯಲ್ಲಿದ್ದಾರೆ. ಅವರು ಮುಖ್ಯವಾಗಿ ನವೀನ್ ಇರ್ಬೋದು, ಜಯಮಾಲ ಇರ್ಬೋದು, ಇಲ್ಲಿ ಎಲ್ಲ ಸಿಬ್ಬಂದಿಗಳು, ಸೇವಾ ಸಿಬ್ಬಂದಿಗಳು, ಸಚಿನ್ ಇರ್ಬೋದು, ಎಲ್ಲರೂ ಕೂಡ ಇವತ್ತು ನಮ್ಮ ಈ ಕಾರ್ಯಕ್ರಮದೊಟ್ಟಿಗೆ ನಮ್ಮ ರಕ್ಷಣಾ ವೇದಿಕೆ ಈ ಕಾರ್ಯಕ್ರಮದಲ್ಲಿ ನಾರಾಯಣಗೌಡರ ಈ ಹುಟ್ಟುಹಬ್ಬದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಈ ಪರಿಸರದಿಂದ ಬಂದವರಲ್ಲದೆ ನಮ್ಮ ಇಡೀ ಈ ಒಂದು ಹಾಗೂ ಇವತ್ತು ಈ ನಾರಾಯಣಗೌಡರ ಈ ಒಂದು ಹುಟ್ಟುಹಬ್ಬದಂದು ನಾವೆಲ್ಲರೂ ಕೂಡ ಒಂದು ಪ್ರತಿಜ್ಞೆಯನ್ನು ಮಾಡಬೇಕು. ಯಾಕಂದರೆ ಸಮಾಜ ಮತ್ತು ನಮ್ಮ ಪರಿಸರ ನಮ್ಮ ಜವಾಬ್ದಾರಿ. ಯಾವುದೇ ಒಂದು ಹುಟ್ಟುಹಬ್ಬ ಆದರೂ ಕೂಡ ಆ ಹುಟ್ಟು ಮರಣ ಅದು ನಿಜವಾಗಿ ನಾವು ಹೇಳೋ ಪ್ರಕಾರ ಅದೊಂದು ಕ್ರಿಯೆ. ಆದರೆ ಅದನ್ನು ನಡುವಿನಲ್ಲಿ ನಾವು ಏನು ಮಾಡ್ತೀವಿ ಅದು ಶಾಶ್ವತವಾಗಿರ್ತದೆ. ನಾವು ಯಾವತ್ತು ನಾವು ಹುಟ್ಟಿ ನಾವು ಎಷ್ಟು ದಿವಸ ಬದುಕ್ತೀವಿ ಅಂತ ಮುಖ್ಯ ಅಲ್ಲ, ಹೇಗೆ ಬದುಕ್ತೀವಿ ಅಂತ ಮುಖ್ಯ. ಆದ ಕಾರಣ ಈ ಒಂದು ನಾರಾಯಣಗೌಡರು ತನ್ನ 60 ವರ್ಷಗಳಲ್ಲಿ ನಿತ್ಯ ನಿರಂತರವಾಗಿ ಒಂದು ಹೋರಾಟದ ಮುಖಾಂತರ ಅಲ್ಲ ಕನ್ನಡದ ನಾಡು ನುಡಿ ನಡೆಯ ಮುಖಾಂತರ ಇಡೀ ಒಂದು ಜವಾಬ್ದಾರಿಯಲ್ಲಿ ಎಲ್ಲ ಸಂಘಟನೆಗಳಿಗೆ ಮಾದರಿ ಆಗ್ತಾರೆ ಅಂತ ಹೇಳ್ತಾ ಇದ್ದೇನೆ. ಯಾಕೆಂದರೆ ಇಂದು ರೈಲು ಹೋರಾಟ ಇರ್ಬೋದು, ನೀಟ್ನಂಥ ಪರೀಕ್ಷೆಯ ವಿಷಯದಲ್ಲಿ ಇರುವಂಥ ಹೋರಾಟ ಇರ್ಬೋದು, ಜಲ ನೆಲದ ವಿಷಯದಲ್ಲಿ ಯಾವುದಾದ್ರೂ ಒಂದು ಹೋರಾಟ ಇದ್ದರೆ ಅದನ್ನು ಸಕ್ರಿಯವಾಗಿ ಮಾಡಿ ಗುರಿ ಮುಟ್ಟಿಸುವವರೆಗೆ ಸರ್ಕಾರದ ಗಮನ ತರಿಸಿ ಸರ್ಕಾರದ ಯಾವುದೇ ಮುಖ್ಯಮಂತ್ರಿಗಳಿದೆ ಅವರಿಗೆ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದು ಅದನ್ನು ತಕ್ಷಣ ಇಳುವರಿ ಆಗುವಾಗೆ ಎಲ್ಲ ಸಂಘಟನೆಗಳು ಮಾಡ್ತದೆ. ಆದರೆ ಮುಂಚೂಣಿಯಲ್ಲಿ ನಮ್ಮ ರಕ್ಷಣಾ ವೇದಿಕೆ ಇದೆ ಅಂತ ಹೇಳುವಾಗ ನಮಗೆ ತುಂಬ ಹೆಮ್ಮೆಯ ವಿಷಯ. ಕರ್ನಾಟಕ ರಕ್ಷಣಾ ವೇದಿಕೆ ಹೌದು. ಅದೇ ರೀತಿ ಬೇರೆ ಈಗ ನಮ್ಮ ಸಮಸ್ಯೆ ಒಂದಲ್ಲ, ದಿನನಿತ್ಯ ನಮ್ಮ ಸರ್ಕಾರದಿಂದ ಇರ್ಬೋದು ಸಾರ್ವಜನಿಕರಿಗೆ ಬೇರೆ ಸಮಸ್ಯೆಗಳು ಉದ್ಭವ ಆಗ್ತಿರ್ತದೆ. ಆದರೆ ಯಾವುದೇ ಸಮಸ್ಯೆಗಳು ಈಗ ಮೊನ್ನೆ ನಾವು ನೀಟ್ ಪರೀಕ್ಷೆ ನೋಡ್ಬೋದು. ಯಾಕೆಂದರೆ ವಿದ್ಯಾ ಸಂಸ್ಥೆಗಳು ಎಲ್ಲರೂ ಕೂಡ ಅದನ್ನು ಮುಖ್ಯವಾಗಿ ನೋಟ್ ಮಾಡಿದ್ದಾರೆ. ಯಾಕೆಂದರೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಯಾವುದಾದ್ರೂ ವೈಫಲ್ಯ ಬಂದರೆ ಯಾವುದೇ ಪಕ್ಷದ ಒಟ್ಟಿಗೆ ನಿಲ್ಲದೆ ಪಕ್ಷ ಭೇದ ಮರೆತು ಅದು ಯಾವುದೇ ಪಕ್ಷ ಇರಲಿ ಅಂದಿನ ಸಮಸ್ಯೆಯನ್ನು ಮುಖ್ಯವಾಗಿ ಇಟ್ಕೊಂಡು ಮುಖ್ಯಮಂತ್ರಿ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಸಚಿವರಿಗಿರ್ಬೋದು, ಅಲ್ಲ ಸರ್ವಸಾಮಾನ್ಯ ಪ್ರತಿನಿಧಿಗಳಿಗಿರ್ಬೋದು ಮನಮುಟ್ಟುವಂತೆ ಒಂದು ಹೋರಾಟದ ಮೂಲಕ ಕಿಚ್ಚನ್ನು ಹಬ್ಬಿಸಿದಂಥ ನಾರಾಯಣಗೌಡರು ಇನ್ನಷ್ಟು ಅವರ ದೀರ್ಘಾಯುಷ್ಯವನ್ನು ಹೊಂದಲಿ, ಅವರಿಗೆ ಇನ್ನಷ್ಟು ದೇವರು ಕನ್ನಡ ಸೇವೆ ಮಾಡುವ ನಮ್ಮಂಥ ಕನ್ನಡಿಗರನ್ನು ಒಟ್ಟು ಮಾಡುವ ಕೆಲಸವನ್ನು ಮಾಡುವಲ್ಲಿ ಅವರಿಗೆ ಶಕ್ತಿ ಕೊಡಲಿ. ಕನ್ನಡಾಂಬೆಯ ಸಹಕಾರ ಆಶೀರ್ವಾದ ನಿತ್ಯ ನಿರಂತರ ಇರಲಿ. ನಾವು ನಂಬಿಕೊಂಡು ಬಂದಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ನಾವು ಆರಾಧಿಸಿಕೊಂಡು ಬಂದಂಥ ದೇವರುಗಳ ಅದೇ ರೀತಿ ಎಲ್ಲ ದೇವರುಗಳ ಸರ್ವಧರ್ಮದ ದೇವರುಗಳ ಆಶೀರ್ವಾದ ಅವರ ಮೇಲೆ ನಿತ್ಯ ನಿರಂತರ ಇರಲಿ. 60 ಆಗಿ 100 ಆಗಲಿ. ಅವರ ಬಾಳು ಇನ್ನಷ್ಟು ಅವರ ಕೆಲಸಗಳು ಇನ್ನಷ್ಟು ಮಾಡುವಂಥ ಒಂದು ಹುಮ್ಮಸ್ಸು ಅವರಿಗೆ ಸಿಗಲಿ ಅಂತ ಹೇಳುತ್ತಾ ದುರ್ಗಾಯುಷ್ಯವನ್ನು ಅವರಿಗೆ ನಾವು ಬೇಡ್ತಾ ನಮ್ಮ ಪರಿಸರದಲ್ಲಿರುವಂಥ ಎಲ್ಲ ದೇವರುಗಳ ಆಶೀರ್ವಾದ ಅವರ ಮೇಲೆ ಇರಲಿ, ಅವರ ಕುಟುಂಬಕ್ಕೆ ಇರಲಿ ಅಂತ ಹೇಳುತ್ತಾ ರಕ್ಷಣಾ ವೇದಿಕೆ ಈ ಒಂದು ಕಾರ್ಯಕ್ರಮ ಸಾಂಕೇತಿಕವಾಗಿರ್ಬೋದು, ದೊಡ್ಡ ಮಟ್ಟದಿರ್ಬೋದು, ಆದರೆ ಕಾರ್ಯಕ್ರಮ ಒಂದು ವಯೋವೃದ್ಧರ ಒಂದು ಸೇವೆ ಮಾಡುವಂಥ ಕೆಲಸ. ಯಾಕಂದರೆ ನಾವು ತಂದೆ ತಾಯಿ ನಮ್ಮ ಪರಿಸರದಲ್ಲಿರುವಂಥ ವಯೋವೃದ್ಧರನ್ನು ಪ್ರೀತಿಸಿದಲ್ಲಿ ಅದು ಎಲ್ಲರೂ ಕೂಡ ಆ ಒಂದು ನಮ್ಮ ಜನ್ಮ ಕೊಟ್ಟ ತಂದೆ ತಾಯಿ ಇರ್ಬೋದು, ಅವರಿಗೆ ತಮ್ಮ ಕೊಟ್ಟಂಥ ಹಿರಿಯರು ಇರ್ಬೋದು, ಎಲ್ಲರನ್ನು ಗೌರವಿಸಿ ಗುರುತಿಸುವುದು ಇವತ್ತಿನ ಕಾಲದಲ್ಲಿ ಭಾರಿ ಕಷ್ಟ. ಆದರೆ ಅದನ್ನು ನಾವು ಮಾಡ್ತಾ ಇದ್ದೀವಿ. ಆ ಒಂದು ಮೂಲಕ ನಾರಾಯಣಗೌಡರ ಈ ಹುಟ್ಟುಹಬ್ಬಕ್ಕೆ ನಾವು ಅರ್ಥಪೂರ್ಣವಾಗಿ ಆಚರಿಸ್ತೇವೆ ಅಂತ ತೃಪ್ತಿ ನಮಗಿದೆ. ಎಲ್ಲರೂ ಕೂಡ ಬಂದವರಿಗೆ ಶುಭಾಶಯ ತಿಳಿಸ್ತಾ ನಾರಾಯಣಗೌಡರಿಗೆ ಇನ್ನೊಮ್ಮೆ ಮಗದೊಮ್ಮೆ ದೇವರ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತೇಳಿ ನಾವೆಲ್ಲರೂ ನಮ್ಮ ದೇವರುಗಳ ಬೇಡ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸ್ವಾಗತವನ್ನು ಬಯಸಿ ನಾನು ಎರಡು ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಅದು ಇನ್ನಷ್ಟು ನಾವು ದೊಡ್ಡ ಮಟ್ಟ ಕಾರ್ಯಕ್ರಮವನ್ನು ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳುವಾಗೆ ಶಕ್ತಿ ದೇವರು ಕೊಡಲಿ ಅಂತೇಳಿ ನಾವು ಈ ಮೂಲಕ ಒಂದು ಆಶಿಸ್ತಾ ಇದ್ದೀನಿ. ಕರ್ನಾಟಕ ರಕ್ಷಣಾ ವೇದಿಕೆಯ ನಿತ್ಯ ನಿರಂತರದಲ್ಲಿ ಹುಡುಗರೊಟ್ಟಿಗೆ ಅದೇ ರೀತಿ ಬೇರೆ ಸಂಘಟನೆಗಳೊಟ್ಟಿಗೆ ಧಾರ್ಮಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ಬೇರೆ ಕ್ರೀಡಾ ಮಟ್ಟದಲ್ಲಿ ಇರ್ಬೋದು, ಯಾವುದಾದ್ರೂ ಒಂದು ದೊಡ್ಡ ಕಾರ್ಯಕ್ರಮ ಇದ್ದರೆ ಅದರಲ್ಲಿ ಮುಖ್ಯವಾಗಿ ಪಾತ್ರವಹಿಸುವಂಥ ಒಂದು ದೊಡ್ಡ ಮಟ್ಟದ ಸಹಕಾರ ಮತ್ತು ಒಂದು ಮಾರ್ಗದರ್ಶನ ನೀಡುವಂಥ ನಮ್ಮ ಮೆಂಡನ್ ಅವರಿದ್ದಾರೆ. ಅವರಿಂದ 2 ಮಾತನ್ನು ನಾವು ಅಪೇಕ್ಷಿಸಿದ್ದೇವೆ. ಸುಭಾಷ ಮಂಡಲ ಪ್ರಸಾದ್ ಬರ್ತಾರಾ? ಇಲ್ಲಿ ಬನ್ನಿ. ರಕ್ಷಣಾ ವೇದಿಕೆ ಅಂದರೆ ಒಂದು ಜಿಲ್ಲೆಗೆ ಸೀಮಿತ ಆಗಿಲ್ಲ, ಒಂದು ರಾಜ್ಯಕ್ಕೆ ಸೀಮಿತ ಆಗಿಲ್ಲ, ಒಂದು ದೇಶಕ್ಕೆ ಸೀಮಿತ ಆಗಿಲ್ಲ. ಜಗತ್ತಿನ ಮೂಲೆ ಮೂಲೆಗಳಲ್ಲಿರುವಂಥ ಕನ್ನಡಿಗರನ್ನು ಎಲ್ಲರನ್ನು
ಒಂದು ತೋರಿಸುವಂಥ ಜಾಗ ಇದ್ದಿದ್ದು ಕರ್ನಾಟಕದ ಕೇಂದ್ರ ಸ್ಥಾನ ಅಂತ ಬೆಂಗಳೂರಿನಲ್ಲಿರುವಂಥ ಪ್ರಧಾನ ಕಚೇರಿ ಹೊಂದಿರುವಂಥ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣ. ಎಲ್ಲಿ ತನಕ ಹೋಗಿದೆ ಅಂತ ಹೇಳಿದ್ರೆ, ನಾರಾಯಣಗೌಡರು ಕರ್ನಾಟಕದಲ್ಲಿ ಯಾವ ಹಳ್ಳಿಯಲ್ಲಿ ಹೋಗುವಾಗ ನಾರಾಯಣಗೌಡರಿಗೆ ಗೊತ್ತಿರೋದು ಇದು ನಮ್ಮ ಹುಡುಗರು ಅಂತ. ಆ ಹುಡುಗರೇ ಆ ಬಾವುಟ ಕನ್ನಡ ಧ್ವಜದ ಕರ್ನಾಟಕ ರಕ್ಷಣಾ ವೇದಿಯ ಧ್ವಜವನ್ನು ಹಿಡ್ಕೊಂಡು ರೋಡಿಗೆ ಬರುವಾಗ ನಾರಾಯಣಗೌಡರೇ ಆಶ್ಚರ್ಯ ಆಗ್ತದೆ. ಇಂಥ ಹುಡುಗರು ನಮ್ಮನ್ನು ಬೆಂಬಲಿಸುವಂಥ ಹುಡುಗರು ಇದ್ದಾರಾ ಈ ರಾಜ್ಯದಲ್ಲಿ ಅಂತ ಅವರಿಗೆ ಆಶ್ಚರ್ಯ ಆಗ್ತದೆ. ಇದು ಅವರ ಮಾತ್ರ ನಾವು ಕಂಡಿದ್ದೇವೆ. ಈಗಾಗಲೇ ಅವರು 60ರ ಸಂವತ್ಸರಕ್ಕೆ ಅವರು ಕಾಲಿಟ್ಟಿದ್ದಾರೆ. ಅವರು ಸಣ್ಣ ವಯಸ್ಸಿನಲ್ಲಿ ಈ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಕ್ರೀಡಾ ಇರ್ಬೋದು, ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ಈ ಕರ್ನಾಟಕದ ನೆಲ, ಜಲ, ಹಾಗೆಯೇ ಗಡಿ ಇರ್ಬೋದು, ಎಲ್ಲ ರೀತಿಯಲ್ಲೂ ವಿದ್ಯಾರ್ಥಿಗಳಿಗೆ ಬರುವಂಥ ತೊಂದರೆ ಇರ್ಬೋದು, ಬಸ್ಸಿನಲ್ಲಿ ವೆಚ್ಚ ಆಗುವಂಥ ಹಣಕಾಸಿನ ವೆಚ್ಚ ಇರುವ ಟಿಕೆಟ್ ಇರುವ ಯಾವುದೋ ಮೊದಲಿರುವಂಥ ಒಂದು ವ್ಯಕ್ತಿ ಇದ್ದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆಯ ಹೆಮ್ಮೆಯ ನಮ್ಮ ನಾಯಕರೆಂದರೆ ನಾರಾಯಣಗೌಡರು. ಅವರ ನೇತೃತ್ವದಲ್ಲಿ ಇವತ್ತು ಭಾರಿ ಒಳ್ಳೆಯ ರೀತಿಯಲ್ಲಿ ಈ ಒಂದು ಕೆಲಸ ಕಾರ್ಯಗಳು ನಡೀತಾ ಉಂಟು. ಇವರ 60ನೇ ವರ್ಷದ ಸಂದರ್ಭದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಶೈಕ್ಷಣಿಕ ಇರ್ಬೋದು, ಕ್ರೀಡಾ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಅದಕ್ಕಿಂತಲೂ ಮುಂಚೂಣಿಯಲ್ಲಿರುವ ಸೇವೆ ಅಂದರೆ ಕ್ಷೇತ್ರ ಅಂದರೆ ಸಾಮಾಜಿಕ ಕ್ಷೇತ್ರ. ಈ ಸಾಮಾಜಿಕ ಕ್ಷೇತ್ರದಲ್ಲಿ ಕರಾವಳಿ ಭಾಗದಲ್ಲಿ ಗುರುತಿಸಿಕೊಳ್ಳುವಂಥ ದೊಡ್ಡ ವ್ಯಕ್ತಿ ಅಂದರೆ ನಮ್ಮ ಅನಿಲ್ ದಾಸ್ ಅವರು. ಅನಿಲ್ ದಾಸ್ ಅವರು ಇವತ್ತು ಎಲ್ಲಿ ತನಕ ಅಂದರೆ ಅವರು ಕೊಡುವಂಥ ಸೇವೆ, ಅವರು ಕೊಡುವಂಥ ಕೊಡುಗೆ, ಅವರು ಮಾಡುವಂಥ ದಾನ, ನಾವು ಅವರ ಮುಖಸ್ಥಿತಿ ಮಾಡ್ತಾ ಇಲ್ಲ. ಅವರು ಬಲಗೈಯಲ್ಲಿ ಕೊಟ್ಟರೆ ಎಡಗೈ ಗೊತ್ತಾಗೋದಿಲ್ಲ, ಎಡಗೈ ಕೊಟ್ಟರೆ ಬಲಗೈ ಗೊತ್ತಾಗೋದಿಲ್ಲ. ನಾವು ಕಣ್ಣಾರೆ ಕಂಡಿದ್ದೇವೆ. ಅವರ ಗಾಡಿಯಲ್ಲಿ ಹೋಗುವಾಗ ಕೆಲವರು ಫೋನ್ ಮಾಡಿ ಅವರು ಕೊಡುಗೆ ಇವರು ಕೊಡೋದು, ಇವರಿಗೆ ಜೋರು ಮಾಡೋದು, ಯಾಕೆ ಲೇಟ್ ಆಯ್ತಂತ ಯಾರೋ ತಿಳಿಬೇಕು, ಇವರು ಸಾಲ ತಗೊಂಡಿದ್ದಾರಂತ. ಇವರ ಕೊಡುಗೆ ಅಂಥ ಒಂದು ವ್ಯಕ್ತಿಯ ಜೊತೆ ಈ ಕರ್ನಾಟಕ ರಕ್ಷಣಾ ವೇದಿಕೆಯ ಮಂಗಳೂರು ಈ ಘಟಕದ ಜಿಲ್ಲೆಯ ಅಧ್ಯಕ್ಷರಾದ ಅನಿಲ್ ದಾಸರವರ ಒಟ್ಟಿಗೆ ನಿಂತು ಸೇವೆ ಮಾಡುವುದು ಅಂದರೆ ನಮಗೆ ಕೂಡ ಅದೊಂದು ಮನಸ್ಸಿಗೆ ಒಂದು ಆತ್ಮಸಾಕ್ಷಿಯಾಗಿ ನಮಗೆ ಮನಸ್ಸಿಗೆ ಸಂತೃಪ್ತಿಯಾಗಿ ಸಿಗ್ತದೆ, ಸಂತೋಷ ಸಿಗ್ತದೆ. ಅದರೊಟ್ಟಿಗೆ ಅವರು ಮಾಡುವಂಥವ್ರ ದೊಡ್ಡ ಕೊಡುಗೆ ಅಂದರೆ ನಮ್ಮ ತಂದೆ ತಾಯಿಗೆ ಸಮಾನರಾದಂಥ ವೃದ್ಧಾಶ್ರಮ ಇರ್ಬೋದು, ಅಲ್ಲಿರುವಂಥ ಹಿರಿಯರಿದ್ದಾರೆ, ಅವರು ಕೂಡ ನಮ್ಮ ತಂದೆ ತಾಯಿಗೆ ಸಮಾನರು. ಅಂಥವರನ್ನು ಸೇವೆಯನ್ನು ಮಾಡಿದರೆ ನಮ್ಮ ಮಕ್ಕಳಿಗಾದರೂ ಅದು ಪುಣ್ಯ ಸಿಗ್ತದೆ. ಈ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಇರುವಂಥ ಅವರಿಗೆ ಕೂಡ ಅವರ ಮುಖಂಡರು ಅವರ ಮಕ್ಕಳಿಗೆ ಅದರ ಪರಿಪೂರ್ಣ ಅವರ ಯೋಗ ಭಾಗಿ ಅವರಿಗೆ ಒಳ್ಳೆಯ ಒಂದು ದಾರಿಯನ್ನು ದೇವರು ತೋರಿಸ್ತಾರೆ ಅನ್ನುವಂಥ ನಂಬಿಕೆ ಮೇಲೆ ಅವರು ವೃದ್ಧರನ್ನು ಗುರುತಿಸುವಂಥ ಕೆಲಸವನ್ನು ಆ ಕಾಲದಿಂದ ಮಾಡಿಕೊಂಡು ಬಂದಿದ್ದಾರೆ. ಹಾಗಾಗಿ ನಾವು ಅವರ ಜೊತೆ ಬಂದು ನಿಲ್ಲಲಿಕ್ಕೆ ನಮಗೆ ಸಂತೋಷ ಆಗಿದೆ. ನಾವು ಕೂಡ ಇಲ್ಲಿ ಈ ಭಾಗಕ್ಕೆ ಬಂದಿದ್ದೇವೆ. ಅವ್ರ ಮಟ್ಟದ ಸೇವೆ, ಈ ಜನಪರ ಹೋರಾಟ, ಯಾವುದೇ ಮುಂಚಿನ ಕೆಲಸದಲ್ಲಿ ಹೋಗುವಾಗ ನಾವು ಅವರ ಜೊತೆ ಇದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಒಳ್ಳೆಯ ಕ್ಷೇತ್ರ ಉಡುಪಿನ ಕ್ಷೇತ್ರ ನಾಗದೇವರ ಈ ಕ್ಷೇತ್ರದಲ್ಲಿ ಇಚ್ಛೆ ಪಡ್ತೇನೆ. ಹಾಗೆಯೇ ಈ ಕರ್ನಾಟಕ ರಕ್ಷಣಾ ವೇದಿಕೆಯ ಅನಿಲ್ ದಾಸರವರ ಸೇವೆಯನ್ನು ಕರ್ನಾಟಕದಲ್ಲೆಲ್ಲ ಭಾರತದಲ್ಲಿ ವಿದೇಶದಲ್ಲಿ ಕೂಡ ಗುರುತಿಸುವಂತ ಆಗಬೇಕು, ಖಂಡಿತವಾಗಿ ಗುರುತಿಸುವಂತಾಗಬೇಕು. ಖಂಡಿತ ಗುರುತಿಸುವಂಥ ಆಗಲಿಕ್ಕೆ ಆ ದೇವರ ಅನುಗ್ರಹ ಅವರ ಮೇಲೆ ಖಂಡಿತ ಇದೆ. ನಮ್ಮೆಲ್ಲರ ಬೆಂಬಲ ಅವರಿಗೆ ಇದೆ. ಹಾಗೆಯೇ ಹಿರಿಯರ ಆಶೀರ್ವಾದ ಕೂಡ ಅವರ ಮೇಲಿದೆ. ಹಾಗೆಯೇ ನಾರಾಯಣಗೌಡರ 60ನೇ ವರ್ಷದ ಹುಟ್ಟುಹಬ್ಬಕ್ಕೆ ಶುಭಾಶಯನ್ನು ಕೋರಿ ಅವರಿಗೆ ಆರೋಗ್ಯ, ಭಾಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಂತೃಪ್ತಿಯನ್ನು ಕೊಟ್ಟು ಸಮೃದ್ಧಿಯನ್ನು ಕೊಟ್ಟು ಆ ದೇವರು ಎಲ್ಲ ಈ ರಾಜ್ಯದ ಎಲ್ಲ ಧರ್ಮ ದೇವರುಗಳು ಅನುಗ್ರಹಿಸಲಿ. ಅನಿಲ್ ದಾಸ್ ಅವರ ಮುಂದಾಳತ್ವದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲ ಶುಭಾಶಯನ್ನು ನಾನು ಕೋರುತ್ತಾ ಒಳ್ಳೆಯದಾಗಲಿ ಅಂತ 2 ಮಾತನ್ನು ಹೇಳ್ತಾ ನನ್ನ ಮಾತು ವಿರಮಿಸ್ತೇನೆ. ಬಂಟ್ವಾಳದಲ್ಲಿ ರಕ್ಷಣಾ ವೇದಿಕೆಯ ನಿತ್ಯ ನಿರಂತರ ಕಾರ್ಯಗಳನ್ನು ತೊಡಗಿಸಿಕೊಂಡು ಇವತ್ತು ನಮ್ಮ ಈ ಕಾರ್ಯಕ್ರಮದೊಟ್ಟಿಗೆ ನಮ್ಮ ತಾಲೂಕು ಅಧ್ಯಕ್ಷರ ಬಂಟ್ವಾಳ ಅಧ್ಯಕ್ಷರಾದ ಜಲಿ ಇದ್ದಾರೆ. ಅವರು ಕೂಡ ಶುಭಾಶಯದ ನುಡಿಗಳನ್ನು ಆಡಬೇಕು. ನಾಡಸೇನಾನಿ ಸಮರಸಿಂಹ ಟಿ.ಎ. ನಾರಾಯಣಗೌಡರು ಇವತ್ತಿಗೆ 60ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಇಂತಹ ಈ ಶುಭ ಸಂದರ್ಭದಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸಾಮಾಜಿಕ ಚಟುವಟಿಕೆ ನಡೆಸಬೇಕು ಅಂತ ನಾವು ತೀರ್ಮಾನಿಸಿ ನಮ್ಮ ಜಿಲ್ಲಾಧ್ಯಕ್ಷರು ಪ್ರತಿನಿತ್ಯವೂ ಸೇವೆ ನೀಡುತ್ತಿರುವಂತಹ ಈ ವೃದ್ಧರ ಆಶಾಕಿರಣಕ್ಕೆ ಬಂದು ಅವರ ಜೊತೆ ಕಳೆಯಬೇಕು ಅಂತ ನಿರ್ಧರಿಸಿದ್ದೇವೆ. ಇಲ್ಲಿ ಜೊತೆಯಾಗಿರುವಂತಹ ನಮ್ಮ ಜಿಲ್ಲಾಧ್ಯಕ್ಷರಾದ ಶ್ರೀಯುತ ಲಯನ್ ಅನಿಲ್ ದಾಸ್ರವರಿಗೆ, ಹಾಗೆ ಧಾರ್ಮಿಕ ಕ್ಷೇತ್ರದ ಮುಕ್ತೇಸರರು, ಹಾಗೆ ಟಿ.ಎನ್. ನಾರಾಯಣಗೌಡರ ಬಗ್ಗೆ ಅಪಾರವಾದ ಅರಿವನ್ನು ಹೊಂದಿ ಅವರ ದೊಡ್ಡ ಅಭಿಮಾನವನ್ನು ವ್ಯಕ್ತಪಡಿಸಿರುವಂತಹ ಶ್ರೀಯುತ ಮೆಂಡನ್ರವರು, ಹಾಗೆ
ನಗರಾಧ್ಯಕ್ಷರಾಗಿರುವಂಥ ಶ್ರೀಯುತ ಮೆಲ್ವಿನ್ ರವರೇ, ಉಳ್ಳಾಲ ತಾಲೂಕು ಘಟಕ, ಬಹುಶಃ ಕರ್ನಾಟಕ ರಕ್ಷಣಾ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿನಿತ್ಯ ಒಂದು ಕೆಲಸ ಕಾರ್ಯ ಆಗ್ತಾ ಇರುವಂಥದ್ದು ಅದು ಉಳ್ಳಾಲದಿಂದ ಹೊರಟಾಗಿದೆ. ಯಾಕಂದರೆ ಅಲ್ಲಿ ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಫೈರೋಜ್ ಉಳ್ಳಾಲ್ ಮತ್ತವರ ತಂಡವೇ ಇದೆ. ಹಾಗೆ ಮತ್ತೊಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಜೀವಂತ ಇಟ್ಟಂತಹ ಸಂಘಟನೆಯ ಪ್ರತಿ ವರ್ಷ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಡುವಂತಹ ಆಟೋ ಘಟಕ, ಇದರ ನಾಯಕರಾಗಿರುವಂತಹ ಜಲಾಲ್ರವರು. ಈ ಕರ್ನಾಟಕ ರಕ್ಷಣಾ ವೇದಿಕೆಯ ಇವತ್ತಿನ ಈ ಒಂದು ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಕ್ಷಣಾ ವೇದಿಕೆಯನ್ನು ನಿತ್ಯ ನಿರಂತರವಾಗಿಸೋದಕ್ಕೆ ಕಾರಣ ಆಗಬೇಕು. ಅದರ ನಿಟ್ಟಿನಲ್ಲಿ ಬಂದಿರುವ ಎಲ್ಲ ನಾಯಕರು ಕೂಡ ಅತ್ಯಂತ ಸೂಕ್ತವಾಗಿ ಪ್ರತಿಸ್ಪಂದಿಸಬೇಕು ಅಂತ ವಿನಂತಿಸುತ್ತಾ, ಟಿ ಎ ನಾರಾಯಣಗೌಡರು, ಬಹುಶಃ ಇವತ್ತು ಟಿ ಎ ನಾರಾಯಣಗೌಡರ ಹೆಸರು ಕೇಳಿದರೆ ನಮಗೆ ಬರುವಂತಹದ್ದು ಮಾಧ್ಯಮಗಳ ಮುಂದೆ ಬಂದು ಕನ್ನಡದ ಬಗ್ಗೆ ಗರ್ಜಿಸುವ ನಾರಾಯಣಗೌಡರು ಮಾತ್ರ. ಆದರೆ ಅವರ ಹೋರಾಟದ ಜೀವನದಲ್ಲಿ ಅವರು ಅನುಭವಿಸಿರುವಂತಹ ಕಷ್ಟ ನಮಗೆ ಹತ್ತಿರದಿಂದ ತಿಳಿದು ಅರಿವಿದೆ. ಅವರ ಇಬ್ಬರು ಮಕ್ಕಳು ಈ ಭೂಮಿಗೆ ಬರುವಾಗ ಟಿ ಎ ನಾರಾಯಣಗೌಡರು ಕನ್ನಡ ಪರ ಹೋರಾಟದಲ್ಲಿ ಜೈಲಲ್ಲಿರುತ್ತಿದ್ದರು. ಎರಡೂ ಮಕ್ಕಳ ಭೂಮಿಗೆ ಬರಬೇಕಾದ್ರೆ ನಾರಾಯಣಗೌಡರು ಕನ್ನಡ ಪರ ಹೋರಾಟದಲ್ಲಿ ಜೈಲಲ್ಲಿದ್ದರು. ಇಂತಹ ಟಿ ಎ ನಾರಾಯಣಗೌಡರು ಇವತ್ತು 60ರ ಸಂಭ್ರಮದಲ್ಲಿದ್ದಾರೆ. ಯಾವುದೇ ಒಂದು ಹುಟ್ಟುಹಬ್ಬದ ಸಂಭ್ರಮ ಅಂದರೆ ಗೌಜಿ ಗದ್ದಲದಿಂದ ಮಾಡ್ತಾರೆ. ಆದರೆ ಟಿ ಎ ನಾರಾಯಣಗೌಡರ ಹುಟ್ಟುಹಬ್ಬ ಅಂದರೆ ರಾಜ್ಯಾದ್ಯಂತ ರಕ್ತದಾನ ಶಿಬಿರಗಳ ಮೂಲಕ, ಹಾಗೆ ವೃದ್ಧರ ಆರೈಕೆಯ ಮೂಲಕ ನಡ್ಕೊಂಡು ಬಂದಿದೆ. ಕಳೆದ ಹಲವಾರು ವರ್ಷಗಳಿಂದ ನಡೀತಾ ಇದೆ, ಇನ್ನೂ ಕೂಡ ನಡೆಯಬೇಕು. ಹಲವಾರು ವರ್ಷಗಳು ಟಿ ಎ ನಾರಾಯಣಗೌಡರು ನಮ್ಮ ಜೊತೆ ಇದ್ದು ಮಾರ್ಗದರ್ಶನ ನೀಡಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಮುನ್ನಡೆಸಬೇಕು. ಅವರಿಗೆ ಆರೋಗ್ಯವನ್ನು, ದೀರ್ಘಾಯುಷ್ಯವನ್ನು ಈ ಸಂದರ್ಭದಲ್ಲಿ ದೇವರಲ್ಲಿ ಬೇಡ್ತಾ, ಕರ್ನಾಟಕ ರಕ್ಷಣಾ ವೇದಿಕೆ ಅಂದರೆ ಇವತ್ತು ಬೆಂಗಳೂರಿನಲ್ಲಿ ಕನ್ನಡ ಎಂದಾಗ ಎನ್ನಡ ಅಂತ ಕೇಳುತ್ತಿದ್ದಂತಹ ಸಂದರ್ಭದಲ್ಲಿ ಈ ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟ ಇವತ್ತು ಕನ್ನಡವನ್ನು ಕರ್ನಾಟಕದಲ್ಲಿ ಜೀವಂತ ಇಟ್ಟಿದೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಅದು ಯಾವ ಸರ್ಕಾರ ಬರಲಿ, ಯಾವ ಪಕ್ಷ ಅಧಿಕಾರಕ್ಕೆ ಬರಲಿ, ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಕ್ಕೆ ಒಂದಿ ನಿಂತು ತೊಂದರೆ ಬರುವ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದೆ ನಿಂತು ಹೋರಾಡಿಕೊಂಡು ಬಂದಿರುವಂತಹದ್ದು ನಮಗೆಲ್ಲರಿಗೂ ತಿಳಿದಿರುವಂತಹದ್ದೇ. ಕರ್ನಾಟಕ ರಕ್ಷಣಾ ವೇದಿಕೆ ಬಹುಶಃ ಈ ಹೋರಾಟ ರಂಗದಲ್ಲಿ ಇರದೇ ಇರ್ತಿದ್ರೆ ಬಹುಶಃ ಬೆಳಗಾವಿ ಯಾವತ್ತೋ ಮಹಾರಾಷ್ಟ್ರ ಪಾಲಾಗ್ತಾ ಇತ್ತು, ಹಲವು ಸ್ಥಳಗಳು ಯಾವುದೋ ರಾಜ್ಯಗಳ ಪಾಲಾಗ್ತಿರ್ತಿತ್ತು, ಬೆಂಗಳೂರೇ ಬಹುಶಃ ತಮಿಳುನಾಡು ಆಗ್ತಾ ಇತ್ತು. ಆದರೆ ಇವತ್ತು ಜೀವಂತವಾಗಿ ಉಳಿದಿದೆ. ಭಾಷಾವಾರು ಪ್ರಾಂತ್ಯಗಳ ಒಕ್ಕೂಟವಾದ ಭಾರತದಲ್ಲಿ ಕರ್ನಾಟಕದ ಕನ್ನಡವೇ ನಮಗೆ ರಾಷ್ಟ್ರ ಭಾಷೆ ಅಂತ ಘೋಷಿಸಿಕೊಂಡು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಎಂಬ ಘೋಷಣೆಯೊಂದಿಗೆ, ಸಿದ್ಧಾಂತದೊಂದಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದುವರಿತಾ ಇದೆ. ಇದನ್ನು ಈ ದಕ್ಷಿಣ ಕನ್ನಡದಲ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಬೃಹದಾಕಾರವಾಗಿ ಬೆಳೆಸಬೇಕಾಗಿದೆ. ಇಲ್ಲಿ ಬಹುತೇಕ ತುಳು ಭಾಷಿಕ ಪ್ರದೇಶವಿದೆ, ಆದರೆ ಕನ್ನಡ ನಮ್ಮ ತಾಯಿ ಇದ್ದಂತೆ, ತುಳು ಆ ತಾಯಿಯ ಮಗು ಇದ್ದಂತೆ. ಕನ್ನಡ ತುಳುವನ್ನು 8ನೇ ಪರಿಚ್ಛೇದಕ್ಕೆ ಸೇರಿಸಲೇಬೇಕು ಅಂತ ಅತಿ ದೊಡ್ಡ ಹೋರಾಟ ಮಾಡಿರುವಂಥವರು ಟಿ ಆರ್ ನಾರಾಯಣಗೌಡರು. ಹಾಗಾಗಿ ದಕ್ಷಿಣ ಕನ್ನಡದಲ್ಲಿ ಇನ್ನಷ್ಟು ಬೆಳೀಬೇಕು. ಕರ್ನಾಟಕ ರಕ್ಷಣಾ ವೇದಿಕೆ ದಕ್ಷಿಣ ಕನ್ನಡದ ಅತಿ ದೊಡ್ಡ ಸಂಘಟನೆಯಾಗಬೇಕು. ಸೌಹಾರ್ದತೆ, ಸಾಮರಸ್ಯದ ಕೊಂಡಿಯಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ದಕ್ಷಿಣ ಕನ್ನಡದಲ್ಲಿ ಬೆಳೆಯಬೇಕು ಅಂತ ಆಶಿಸ್ತಾ ಟಿ ಆರ್ ನಾರಾಯಣಗೌಡರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಮ್ಮ ಮಾತು ಮುಗಿಸ್ತೇನೆ. ನಮ್ಮ ಈ ನಾರಾಯಣಗೌಡರು ಹುಟ್ಟುಹಬ್ಬದ ಈ ಸಂಭ್ರಮದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಹಿರಿಯರಾಗಿ, ಅದೇ ರೀತಿ ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರಾಗಿರುವಂಥ ಪ್ರಸಾದ್ ಥೋಮಸ್ ಅವರು ಬಂದಿದ್ದಾರೆ. ಅವರು ಕೂಡ ನಾರಾಯಣಗೌಡರ ಶುಭಾಶಯಕ್ಕೆ ನೋಡಿ ಆಗಬೇಕಂತ. ಅವರಿಗೂ ವಂದನೆಗಳು ಸಲ್ಲಿಸ್ತಾ, ಇವತ್ತು ಟಿ ಎನ್ ನಾರಾಯಣಗೌಡರ ಹುಟ್ಟುಹಬ್ಬ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಒಂದು ವೃದ್ಧಾಶ್ರಮದಲ್ಲಿ ನಡೆಸುವಂಥ ಕಾರ್ಯಕ್ರಮಕ್ಕೆ ಅವರು ಆಶೀರ್ವಾದ ಕೊಡ್ತಾ ಇದ್ದಾರೆ. ಇವತ್ತು ಅವರು ಮಾತಾಡಿದ ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ಮಂಗಳೂರಲ್ಲಿ ಇಷ್ಟು ಅಭಿವೃದ್ಧಿ ಆಗದಿದ್ದರೂ ಕೂಡ ಇದರ ಬೆನ್ನೆಲುಬಾಗಿ ನಮ್ಮ ಅನಿಲ್ ದಾಸ್ ಅವರು
ಹಲವಾರು ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದಾರೆ. ಅವರ ಪ್ರಯತ್ನದಿಂದ ಇವತ್ತೊಂದು 60% ಅಷ್ಟು ಜನಗಳು ಕರ್ನಾಟಕ ರಕ್ಷಣಾ ವೇದಿಕೆ ಏನಂತೇಳಿ ಅರಿತುಕೊಂಡಿದ್ದಾರೆ. ಸೊ ಇನ್ನು ಮುಂದೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಜೊತೆಯಾಗಿ ಈ ಒಂದು ನಾಡು ಕನ್ನಡ ನುಡಿ ಇದರ ಬಗ್ಗೆ ಚಿಂತನೆ ಮಾಡುತ್ತಾ ಕರ್ನಾಟಕದಲ್ಲಿರುವ ಎಲ್ಲ ಕನ್ನಡಿಗರು ಒಟ್ಟಾಗಿ ನಮ್ಮೊಟ್ಟಿಗೆ ಸೇರಿ ಒಂದು ಹೋರಾಟವನ್ನು ಮಾಡುವ ಮುಖಾಂತರ ನಾರಾಯಣಗೌಡರಿಗೆ ಇವತ್ತೇನು ಅವರು 60ನೇ ಹುಟ್ಟುಹಬ್ಬ ಆಚರಿಸ್ತಿದ್ದಾರೆ, ಅವರಿಗೆ ನೀವೆಲ್ಲರೂ ಸೇರಿ ಮಗದೊಮ್ಮೆ ದೇವರು ಚಿರ ಆಯುಷ್ಯ ಹಾಗೂ ಧೈರ್ಯ ತುಂಬಲಿ ಮಾತಾಡ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಇದೀಗ ನಮ್ಮ ಮಂಗಳೂರು ನಗರದಲ್ಲಿ ಈಗಾಗಲೇ ನಗರಾಧ್ಯಕ್ಷರಾಗಿ ಒಂದು ಉದ್ಯಮಿಯಾಗಿ ಸಾಮಾಜಿಕವಾಗಿ ಹಲವಾರು ನಮ್ಮ ಪರಿಸರದ ಬಗ್ಗೆ ಕೂಡ ಚಿಂತನೆ ಇಟ್ಕೊಂಡು ಉದ್ಯಮ ನಡೆಸಿಕೊಂಡು ಬಂದಿರುವಂಥ ನಮ್ಮ ಒಂದು ಸಂಜೀವಿನಿ ಸೇವಾ ಟ್ರಸ್ಟ್ನ ಒಬ್ಬರು ಸದಸ್ಯರು ಕೂಡ ಮೇಲ್ವಿನವರು, ಅವರು ಕೂಡ ನಾರಾಯಣಗೌಡರಿಗೆ ಎರಡು ಶುಭಾಶಯಗಳು. ನಮ್ಮ ಸೇವಾ ಕಾರ್ಯದ ಜೊತೆಗೆ ಹಾಜರಿರುವಂಥ ಎಲ್ಲ ಈ ಕನ್ನಡ ಸೇನೆಯ ನಮ್ಮ ಕನ್ನಡ ರಕ್ಷಣಾ ವೇದಿಕೆಯ ಹೋರಾಟಗಾರರು ಹಾಗೂ ಸದಸ್ಯರು ಇಲ್ಲಿ ನೆರೆದಿದ್ದೀರಿ. ಇವತ್ತಿನ ವಿಶೇಷ ಏನು ಅಂತೇಳಿದರೆ ಈ ಒಂದು ಸೇವಾ ಕಾರ್ಯ ದೇವರಿಗೆ ಅದು ಯಾವುದೇ ಜಾತಿ ಧರ್ಮ ಆಗಲಿ ಆ ಧರ್ಮದಲ್ಲಿ ದೇವರಿಗೆ ಅಚ್ಚುಮೆಚ್ಚಾಗಿರೋದು ಸೇವಾ ಕಾರ್ಯ. ಆ ಸೇವಾ ಕಾರ್ಯ ಮಾಡ್ತಾ ನಾವು ಏನು ಬೇಡಿದರೂ ಆ ದೇವರು ಖಂಡಿತ ಅದನ್ನು ನೆರವೇರಿಸಿಕೊಡ್ತಾರೆ ಅನ್ನೋದು ನಮ್ಮ ಆಶಯ ಹಾಗೂ ಭಾವನೆ. ಹಾಗಾಗಿ ಈ ನಾರಾಯಣಗೌಡರ 60ನೇ ಜನ್ಮದಿನ ಇವತ್ತು. ಹೆಚ್ಚು ನಮ್ಮೆಲ್ಲರಿಗೂ ತಿಳಿಯುವಂತೆ 60ನೇ ಜನ್ಮದಿನ ಅಂದರೆ ಅವರು ಹಿರಿಯರು, ಹಾಗೆ ಹಿರಿಯರ ಕ್ಯಾಟಗರಿಗೆ ಸೇರುವಂಥ ವ್ಯಕ್ತಿಯಾಗಿರ್ತಾರೆ. ಹಾಗೆ ಆ ಹಿರಿಯರಿಗೆ ಇವತ್ತೊಂದು ಇಲ್ಲಿ ನಾವೊಂದು ಸೇವೆ ಮಾಡಲು ಬಂದಿದ್ವಿ. ವೃದ್ಧಾಶ್ರಮ ಅಂದರೆ ಅವರು ಕೂಡ ಹಿರಿಯರು. ಆ ಹಿರಿಯರಿಗೆ ನಾವು ಈಗ ಈ ಮೂಲಕ ಅವರ ಒಂದು ಸೇವೆ ಮಾಡಿ ಅವರಿಗೊಂದು ಈ ಕಾಣಿಕೆಯನ್ನು ಕೊಟ್ಟು ದೇವರಲ್ಲಿ ನಾರಾಯಣಗೌಡರಿಗೆ ಈಗ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ದಾಗೆ 60-100 ಆಗಲಿ ಅಂತ ಆಶೆ ವ್ಯಕ್ತಪಡಿಸಿದರು. ಖಂಡಿತವಾಗಿಯೂ ಆ ದೇವರು ಅವರಿಗೆ 60ನ್ನು 100 ಮಾಡ್ತಾರೆ. ನಮ್ಮಂಥ ಇಲ್ಲಿರುವಂಥ ಎಲ್ಲ ಕರ್ನಾಟಕ ಹೋರಾಟಗಾರರಿಗೆ ಅವರು 100ರ ವಯಸ್ಸದಲ್ಲೂ ತುಂಬ ನಮ್ಮ ಜೊತೆ ಬೆಂಬಲವಾಗಿದ್ದು ಆ ಹೋರಾಟಕ್ಕೆ ಅವರು ಮುಂದೆ ನಿಂತರೆ ಇಂಥ ನಮ್ಮ ಕನ್ನಡ ಸೇನಾನಿಗಳು ಇಡೀ ಕರ್ನಾಟಕದಾದ್ಯಂತ ಇವತ್ತು ನೀವು ನೋಡ್ತೀರಾ ಕರ್ನಾಟಕದಲ್ಲಿ ಕರವೇ ಅಂತ ಹೇಳಿದರೆ ಯಾವ ಮಟ್ಟಕ್ಕೆ ಒಂದು ಹೋರಾಟದ ಒಂದು ವ್ಯಕ್ತಿತ್ವನ ಬಳಸಿಕೊಂಡಿದ್ದಾರಂತ. ಕನ್ನಡ ಭಾಷೆ, ಕನ್ನಡ ನೆಲ, ಕನ್ನಡ ಜಲ, ಇದರ ಬಗ್ಗೆ ನಾವು ಎಲ್ಲಿಯಾದರೂ ಕನ್ನಡಕ್ಕೆ ಕೊಂಚವಾದರೂ ಅದು ರಾಜಕೀಯದಿಂದ ಆಗಿರ್ಬೋದು ಅಥವಾ ಇತರ ರಾಜ್ಯಗಳಿಂದ ಆಗಿರ್ಬೋದು ಯಾರಿಂದಲೂ ಕನ್ನಡಕ್ಕೆ ಸ್ವಲ್ಪ ಕೂಡ ಕಿಂಚಿತ್ತು ಕೂಡ ಏನಾದರೂ ನೋವಾಯಿತು ಅಂದರೆ ಮೊದಲಿಗೆ ಬೆಂಗಳೂರಲ್ಲಿ ಶಬ್ದ ಹೇಳ್ತದೆ, ಅದು ಟಿ.ಎನ್. ನಾರಾಯಣಗೌಡರಿದ್ದು. ಅವರು ಒಂದು ಕರೆ ಇಡೀ ಕರ್ನಾಟಕದಾದ್ಯಂತ ವ್ಯಾಪಕವಾಗಿ ಹಬ್ಬಿ ಅದು ಎಂಥ ಸಂಘರ್ಷಕ್ಕೆ ಹೋಗಬೇಕು ಅಂತೇಳಿದರೆ ಎಂಥ ಬೃಹತ್ ಸರ್ಕಾರ ಇರ್ಬೋದು ಅಥವಾ ಯಾವುದೇ ಸಂಸ್ಥೆಗಳಿರ್ಬೋದು ಅದಕ್ಕೆ ಮಣಿದು ಅವರು ಕನ್ನಡಿಗಾಗಿ ತಲೆಬಾಗಿಯುವುದಂತೂ ಸತ್ಯ. ಹಾಗಾಗಿ ಇವತ್ತು ಇಲ್ಲಿ ಮಂಗಳೂರಿನಲ್ಲಿ ಒಂದು ತಂಡ ಇದೆ, ಉತ್ತಮವಾದ ಒಂದು ತಂಡ. ನಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ ಅನಿಲ್ ದಾಸ್ ಅವರು, ಉಪಾಧ್ಯಕ್ಷರಿದ್ದಾರೆ ಲಯನ್ ನಮ್ಮ ಥಾಮಸ್ ಅವರು, ನಮ್ಮ ಉಳ್ಳಾಲ ತುಂಬ ಆ್ಯಕ್ಟಿವ್ ಘಟಕ ನಾವು ನೋಡ್ತಾ ಇದ್ದೀವಿ ಏನೆಲ್ಲ ಸಮಾಜಮುಖಿ ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ ಅಂತೇಳಿ. ಹಾಗೆ ನಮ್ಮ ಬಂಟ್ವಾಳದ ಜಲೀಲ್ ಅವರು ನನ್ನ ಆತ್ಮೀಯರು ಇಲ್ಲಿದ್ದಾರೆ. ಎಲ್ಲರೂ ಸೇರಿ ಹಾಗೆ ಆಟೋ ಘಟಕದ ಮಾಜಿ ಅಧ್ಯಕ್ಷರು ಜೆರಾಲ್ಡ್ ಅವರು ಇದ್ದಾರೆ. ಹಾಗೆ ಎಲ್ಲ ಪದಾಧಿಕಾರಿಗಳು ಇಲ್ಲಿ ಸೇವಾ ಸಿಬ್ಬಂದಿಗಳು ಇದ್ದಾರೆ. ಇವರೆಲ್ಲ ಸೇರಿ ಈ ಕಾರ್ಯ ಮಾಡ್ತಾ ಇರೋದು ಏನು ಅಂತೇಳಿದರೆ ಈ ಕಾರ್ಯದಿಂದ ದೇವರಿಗೆ ಮೆಚ್ಚುಗೆ ಆಗಲಿ, ಹಾಗೆ ನಾವು ಬಯಸಿದಂತೆ ನಾರಾಯಣಗೌಡರಿಗೆ ಆಯುರಾರೋಗ್ಯ, ಅವರ ಮುಂದಿನ ಹೋರಾಟಗಳಿಗೆ ಅವರಿಗೆ ದೇವರು ಅವರ ಆಶೀರ್ವಾದ ಇರಲಿ, ಹಾಗೂ ಅವರು ಕನ್ನಡದ ಬಗ್ಗೆ ಇಟ್ಕೊಂಡಂಥ ಕಾಳಜಿ, ಅವರು ಮಾಡ್ತಿರುವ ಕೆಲಸದಲ್ಲಿ ಅವರಿಗೆ ಯಶಸ್ಸು ಸಿಕ್ಕಿ ಅವರ ಎಲ್ಲ ಹೋರಾಟಗಳು ಸಫಲತೆ ಕಂಡು ನಮ್ಮ ಕನ್ನಡಿಗರಿಗೆ ಒಂದು ನ್ಯಾಯ ಕೊಡುವಂಥ ಅವರ ಒಂದು ಕಾರ್ಯಕ್ಕೆ ದೇವರ ಆಶೀರ್ವಾದ ನೀಡಲಿ ಅಂತ ಮಗದೊಮ್ಮೆ ಇವತ್ತಿನ 60ನೇ ಅವರ ಜನ್ಮ ದಿನಾಚರಣೆಗೆ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇನ್ನು ಮುಂದೆಯೂ ಇಂಥ ಅವರ ಜನ್ಮದಿನಗಳು ಬರಲಿ, ಹಾಗೂ ಇಂಥ ಕನ್ನಡ ಹೋರಾಟಗಾರರು ನಾವು
ತುಂಬ ಸಮಾಜಮುಖಿ ಕೆಲಸಗಳನ್ನು ಮಾಡಲು ನಮಗೆ ಪ್ರೇರಣೆ ಆಗಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಆಟೋ ಘಟಕದ ಜೆರಾಲ್ಡ್ ಅವರು ಮೌನವಾಗಿ ಇವತ್ತು ನಮ್ಮ ನರೇಗೌಡರ ಶುಭಾಶಯವನ್ನು ತಿಳಿಸಿದ್ದಾರೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಬಂದು ಸೇರಿದ್ದೀವಿ. ನಾವು ಒಳಗಡೆ ಇರುವಂಥ ಬೆಡ್ ರಿಡರಾಗಿರುವಂಥ ಅವರಿಗೆ ನಾವು ಅಲ್ಲೇ ಹೋಗಿ ಅವರಿಗೆ ನಾವು ಫಲ ವಸ್ತುವನ್ನು ನೀಡ್ತೀವಿ. ಅದೇ ರೀತಿ ಈಗ ನಾವೆಲ್ಲರೂ ಬಂದು ಸೇರಿದಂಥ ಈ ಸಂದರ್ಭದಲ್ಲಿ ಧನ್ಯವಾದ ಸಮರ್ಪಣೆಯನ್ನು ನಮ್ಮ ಉಳ್ಳಾಲ ತಾಲೂಕಿನ ಅಧ್ಯಕ್ಷರಾದಂಥ ಫೈರೋಜ್ ಅವರು ಮಾಡ್ತಾಯಿದ್ದಾರೆ. ನಮ್ಮದು ರಾಜ್ಯಾಧ್ಯಕ್ಷರಾದಂಥ ಟಿ.ಎನ್. ನಾರಾಯಣಗೌಡರವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಕ್ಲಾಸ್ ಓಲ್ಡ್ ಏಜ್ ಇದಕ್ಕೆ ನಮ್ಮ ಒಂದು ಚಿಕ್ಕದೊಂದು ಹಣ್ಣು ಹಾಗೂ ದಿನಸಿ ಸಾಮಗ್ರಿಗಳನ್ನು ಹುಟ್ಟುಹಬ್ಬದ ಪ್ರಯುಕ್ತ ನಾವು ನೀಡುತ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮಗೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಅನಿಲ್ ದಾಸ್ ಏನಿದೆ, ನಾನು ಯಾವ ಕಾರ್ಯಕ್ರಮ ಮಾಡುವುದಾದರೆ ಮೊದಲನೇ ಅವರಿಗೆ ಒಂದು ಕರೆ ಕೊಡ್ತೇನೆ. ಆ ಕರೆ ಕೊಡುವಾಗ ಅವರು ಯಾವಾಗಲೂ ನನಗೆ ನಾನು ಸದಾ ಸಿದ್ಧ, ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಹೇಳಿ ಈ ಕಾರ್ಯಕ್ರಮ ನಡೆಸುವಾಗಲೂ ಕೂಡ ಮೊದಲನೇ ಕರೆ ಅವರಿಗೆ ನಾನು ಕೊಟ್ಟಿದ್ದೆ. ಅವರು ಹೇಳಿದರು, ನೀವು ಎಲ್ಲಿ ಹೋಗುವುದು ಬೇಡ, ನನ್ನದೇ ಸಂಸ್ಥೆ ಇದೆ ದಾಸ್ ವೃದ್ಧಾಶ್ರಮ, ಅದರಲ್ಲಿ ಬಂದು ನೀವು ಮಾಡಿ. ಅವರು ಈ ಕಾರ್ಯಕ್ರಮಕ್ಕೆ ಎಲ್ಲ ಸಹಕಾರ ನಮಗೆ ಕೊಟ್ಟಿದ್ದಾರೆ. ಅವರಿಗೆ ಮೊದಲನೇದಾಗಿ ನಾವು ಈ ಕಾರ್ಯಕ್ರಮದ ಪರವಾಗಿ ನಾನು ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿ ಧಾರ್ಮಿಕ ಮುಖಂಡರು, ನಮ್ಮ ಹಿರಿಯರು, ರಕ್ಷಣಾ ವೇದಿಕೆ ಹಿತೈಷಿ ಆದಂಥ ನಮ್ಮ ಯಶವಂತ್ ಮೆಂಡನ್ರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ನಾರಾಯಣಗೌಡರ ವಿಷಯವನ್ನು ಪ್ರಸ್ತಾಪಿಸಿದರು. ಅವರಿಗೆ ಕೂಡ ಈ ಕಾರ್ಯಕ್ರಮದ ಬಂದದಕ್ಕೆ ನಾವು ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮವರಾದಂಥ ಮಂಗಳೂರು ಘಟಕದ ಅಧ್ಯಕ್ಷರಾದಂಥ ಮೆಲ್ವಿನ್ ಡಿಸೋಜ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ಕೂಡ ನಾನು ಧನ್ಯವಾದವನ್ನು ತಿಳಿಸ್ತೇನೆ. ಅದೇ ರೀತಿ ನಮ್ಮಲ್ಲಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಇದ್ದಾರೆ ಪ್ರಸಾದ್ ಥೋಮಸ್, ಅವರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತಾ ಇದ್ದೇನೆ. ಮತ್ತೋರ್ವರು ನನ್ನ ಮಿತ್ರರು, ಬಂಟ್ವಾಳ ತಾಲೂಕು ಅಧ್ಯಕ್ಷರು ಜಲೀಲ್ರವರು, ನನ್ನ 2ನೇ ಕರೆ ಅವರಿಗೆ ಹೋಗ್ತದೆ. ಯಾವುದಕ್ಕೆ ಕೂಡ ನಾನು ನಿಮ್ಮಲ್ಲೇ ಇದ್ದೇನೆ ಅಂತ ಅವರು ನಮ್ಮೊಟ್ಟಿಗೆ ಇದ್ದಾರೆ ಯಾವಾಗಲೂ ಕೂಡ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಈ ಕಾರ್ಯಕ್ರಮವನ್ನು ಚಂದ ಮಾಡಿಸಿಕೊಟ್ಟಿದ್ದಾರೆ. ಅವರಿಗೆ ಕೂಡ ಈ ಧನ್ಯವಾದವನ್ನು ಮತ್ತೋರ್ವರು ನಮ್ಮ ರಿಕ್ಷಾ ಘಟಕದ ಆಟೋ ಘಟಕದ ಮಾಜಿ ಅಧ್ಯಕ್ಷರು ಜೆರಾಲ್ಡ್, ಅವರಿಗೆ ಕೂಡ ನಾನು ಧನ್ಯವಾದವನ್ನು ಮತ್ತು ನಮ್ಮ ಉಳ್ಳಾಲ ನಗರ ಅದರ ಅಧ್ಯಕ್ಷರಾದಂಥ ನನ್ನ ಮಿತ್ರರು, ಹಿರಿಯರು ಉಳ್ಳಾಲದ ಹಮೀದ್ ಉಳ್ಳಾಲ್ ಅವರಿದ್ದಾರೆ. ಅವರಿಗೆ ಕೂಡ ಧನ್ಯವಾದವನ್ನು ತಿಳಿಸ್ತಾ ಇದ್ದೆ. ಅದೇ ರೀತಿ ಮುರುಗೇಶ್ ಉಳ್ಳಾಲ್, ರಕ್ಷಣಾ ವೇದಿಕೆ ಉಳ್ಳಾಲ್ ಘಟಕ ಕಾರ್ಯದರ್ಶಿ, ಅವರಿಗೆ ಕೂಡ ನಾನು ಧನ್ಯವಾದ ತಿಳಿಸ್ತೇನೆ. ಅದೇ ರೀತಿ ಫೈಜಲ್ ಉಳ್ಳಾಲ್, ಬಶೀರ್ ಮಲಾರ್ ಘಟಕದ ಕಾರ್ಯದರ್ಶಿ ಆದಂಥ ಬಶೀರ್ ಮಲಾರ್ ಕೂಡ ಇದ್ದಾರೆ. ಅವರಿಗೆ ಕೂಡ ನಾನು ಧನ್ಯವಾದ ತಿಳಿಸ್ತೇನೆ. ಹಾಗೂ ಇಲ್ಲಿ ದಾಸ್ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ಸಿಬ್ಬಂದಿಗಳಿಗೂ ನಾನು ಧನ್ಯವಾದ. ಅದೇ ರೀತಿ ನಮ್ಮ ಹಿರಿಯರು, ಅವರಿಗೆ ದೇವರು ದೀರ್ಘಾಯುಷ್ ಕೊಡಲಿ ಅಂತ ಪ್ರಾರ್ಥಿಸಿ ಈ ಕಾರ್ಯಕ್ರಮವನ್ನು ನಾನು ಮುಕ್ತಾಯಿಸಿಕೊಳ್ತೇನೆ.